ಶಿವಂ ಅಸೋಸಿಯೇಟ್ಸ್ ಮಾಲೀಕನ ಅರೆಸ್ಟ್ ಆಗಿದೆ. ಬರೋಬ್ಬರಿ 4,500 ಕೋಟಿ ವಂಚನೆ ಆರೋಪದಲ್ಲಿ ಬಂಧನ ಆಗಿರುವಂತದ್ದು. ಅಧಿಕ ಬಡ್ಡಿ ಕೊಡ್ತೀನಿ ಅಂತ ಹೇಳ್ಕೊಂಡು ಜನರಿಗೆ ಆಮಿಷವನ್ನ ಒಡ್ಡಿ 35,000ಕ್ಕೂ ಅಧಿಕ ಜನರಿಗೆ ವಂಚನೆ ಮಾಡಿದ್ದ ಅಂತ ಆರೋಪ ಕೇಳಿ ಬರ್ತಾ ಇತ್ತು. ಇದೇ ಪ್ರಕರಣದಲ್ಲಿ ಈಗ ಶಿವಂ ಅಸೋಸಿಯೇಟ್ಸ್ ಮಾಲೀಕನ ಬಂಧನ ಆಗಿದೆ. ಶಿವಾನಂದ ನೀಲಣ್ಣನವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅಧಿಕ ಬಡ್ಡಿಯನ್ನ ಕೊಡ್ತೀವಿ, ನೀವು ನಮ್ಮಲ್ಲಿ ಹಣ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಜನರಿಗೆ ವಂಚನೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಮೂಲಗಳ ಪ್ರಕಾರ 35,000 ಜನ ಹಣವನ್ನ ಹೂಡಿಕೆ ಮಾಡಿದ್ದಾರಂತೆ. ಕರ್ನಾಟಕ ಸೇರಿ ಮಹಾರಾಷ್ಟ್ರದ ಜನರಿಂದಲೂ ಕೂಡ ಇಲ್ಲಿ ಹೂಡಿಕೆ ಆಗಿರೋದು. ಸತತವಾಗಿ 2 ದಿನಗಳಿಂದಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ರೈಡ್ ಮಾಡಿ ತನಿಖೆ ಮಾಡ್ತಾನೆ ಇದ್ರು. ತಡರಾತ್ರಿವರೆಗೆ ಶಿವಾನಂದ ನೀಲಣ್ಣನವರನ್ನ ತೀವ್ರ ವಿಚಾರಣೆ ಮಾಡಲಾಗಿದೆ. ಶಿವಾನಂದನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಮಾಳ ಮಾರುತಿ ಪೊಲೀಸರಿಂದ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಕೆಲ ಹೊತ್ತಿನಲ್ಲೇ ಪೊಲೀಸರು ಮಹಜರು ಕಾರ್ಯವನ್ನು ಆರಂಭ ಮಾಡ್ತಾರೆ. 2 ಕಚೇರಿಯಲ್ಲಿ ಮಹಜರು ಕೆಲಸ ಆಗುತ್ತೆ. ಅದರ ಜೊತೆಗೆ ಅಪಾರ್ಟ್ಮೆಂಟ್ ಸೇರಿ ಹಲವು ಕಡೆಗಳಲ್ಲಿ ಮಹಜರು ಕಾರ್ಯವನ್ನು ನಡೆಸಲಾಗುತ್ತೆ. ಸ್ಥಳ ಮಹಜರು, ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಮಧ್ಯಾಹ್ನದ ನಂತರ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ ಶಿವಾನಂದನನ್ನ. ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಜನರಿಂದ ಹಣ ಸಂಗ್ರಹ ಮಾಡಿದ್ದಾರಂತೆ. 100-200 ಜನರಲ್ಲ, ಬರೋಬ್ಬರಿ 35,000 ಜನರಿಂದ ಹಣ ಸಂಗ್ರಹ ಆಗಿದೆ. ಸಂಗ್ರಹಿಸಿದ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರುವಂತಹ ಆರೋಪ. RBI ಕಾನೂನು ಪಾಲನೆ ಮಾಡದೆ ವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಮೊನ್ನೆ ಯಾವುದೋ ಒಂದು ಸಮಾವೇಶಕ್ಕೆ ಹೋಗಿ ನಾನು ಸಾಮ್ರಾಜ್ಯವನ್ನು ಕಟ್ಟಿದ್ದೀನಿ, 15,000ಕ್ಕೂ ಹೆಚ್ಚು ಗನ್ಗಳು ನನ್ನ ಜೊತೆ ಇದೆ, ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದೀನಿ, ನಾನೇ CM ಆಗ್ತೀನಿ ಅಂತ ಹೇಳ್ಕೊಂಡು ಈತ ಭಾಷಣವನ್ನ ಮಾಡಿದ್ದ. KPID ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ದಾಖಲೆ ಈ ಮೇನ್ ಓನರ್ ಮತ್ತು ಅವೊಂದು ಸಹಕಾರಿಗಳು. ಬಾಕಿ ಈ ವಿಚಾರದಲ್ಲಿ ನಾಳೆ DC ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ. ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ. ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು ನಾವು. ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೇ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಬಂಧನ ಆಗಿದೆ, ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ? ಅದ್ರ ಜೊತೆಗೆ ಈತ ಯಾವ ರೀತಿ ಹೂಡಿಕೆ ಮಾಡಿದಂತ ಹಣವನ್ನ ಮಿಸ್ಯೂಸ್ ಮಾಡಿದ್ದಾನೆ ಅನ್ನುವಂಥದ್ದು ಈಗ ವಿಚಾರಣೆ ವೇಳೆ ಗೊತ್ತಾಗಿದೆ. ಧನುಶ್ರೀ ಪೂಜಾರಿ, ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ಏನು ಶಿವಾನಂದ ನೀಲಣ್ಣವರು ವಶಕ್ಕೆ ಪಡೆದಂತಹ ಮಾಳ ಮಾರುತಿ ಪೊಲೀಸರು ಇಡೀ ರಾತ್ರಿ ಆತನನ್ನ ಡ್ರಿಲ್ ಮಾಡಿದ್ದಾರೆ. ಏನು ಜನರಿಂದ ಸಂಗ್ರಹಿಸಿದ ಹಣ ಎಲ್ಲೆಲ್ಲಿ ಠೇವಣಿ ಮಾಡಿದ್ದಾರೆ ಮತ್ತು ಹೇಗೆಲ್ಲ ಬಳಕೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಈಗ ಪೊಲೀಸ್ ತನಿಖೆ ಆರಂಭಗೊಂಡಿರ್ತಕ್ಕಂಥದ್ದು. ಏನು ಮಾರ್ಕೆಟ್ ಉಪವಿಭಾಗದ ACP ಸಂತೋಷ್ ಸತ್ನಾಯಕ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ನಾನೀಗ ಈ ಒಂದು ಏನು ಶಿವಾನಂದ ನೀಲಣ್ಣವರು ಸೇರಿದ ಕಚೇರಿ ಮುಂಭಾಗದಲ್ಲಿದ್ದೇನೆ. ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಶಿವಾನಂದ ಮತ್ತೆ ವಶಕ್ಕೆ ಪಡೆದು ಕರೆದುಕೊಂಡು ಸ್ಥಳ ಮಹಜರ್ ಮಾಡುವಂತಹ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ಸುಮಾರು ಏನು 11 ಗಂಟೆ ಅಷ್ಟೊತ್ತಿಗೆ ಆತನನ್ನ ಬಂಧಿಸಿ ಮಾಳಮಾರುತಿ ಪೊಲೀಸ್ ಠಾಣೆಗೆ ಕರೆದುಕೊಳ್ಳಲಾಗಿತ್ತು. ಏನು AC ಮತ್ತು ಸಹಕಾರಿ ಇಲಾಖೆ ಅಧಿಕಾರಿಗಳು ಮೊನ್ನೆ ಈ ಒಂದು ಕಚೇರಿಯ ಮೇಲೆ ದಾಳಿ ಮಾಡಿ ಸುಮಾರು 24 ಗಂಟೆಗೂ ಹೆಚ್ಚು ಕಾಲ ಒಂದು ತಪಾಸಣೆ ನಡೆಸಿದ್ರು. ಈ ವೇಳೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿರೋ ಬಗ್ಗೆ ದಾಖಲೆಗಳು ಸಿಕ್ಕಿವೆ. ಏನು ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿಗೆ ಕೊಡ್ತೀನಿ ಅಂತ ಹೇಳಿ ಹಣವನ್ನ ಸಂಗ್ರಹಿಸಿ ಆ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಈಗಿರುವ ಸದ್ಯದ ಆರೋಪ ಆಗಿದೆ. ಇನ್ನು 3,500ಕ್ಕೂ ಹೆಚ್ಚು ಜನ ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಅದರಲ್ಲೂ ಪ್ರಮುಖವಾಗಿ ಏನು ಅಂದ್ರೆ ಇನ್ನು ಮಾಜಿ ಸೈನಿಕರು, ನಿವೃತ್ತ ಸೈನಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಂದ ಹೆಚ್ಚು ಹಣ ಹೂಡಿಕೆಯಾಗಿದೆ ಮತ್ತು ಹೆಚ್ಚಿನ ಬಡ್ಡಿ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಅನೇಕರು ಕೂಡ ಸಾರ್ವಜನಿಕರು ಈ ಒಂದು ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣ ಏನಿದೆ ಅದು ದುರ್ಬಳಕೆ ಆಗಿದೆ. ಜೊತೆಗೆ ಏನು ಅಂದ್ರೆ RBI ನಿಂದ ಏನು ಗೈಡ್ಲೈನ್ಸ್ಗಳಿದೆ ಅದು ಯಾವುದೂ ಕೂಡ ಇಲ್ಲಿ ಪಾಲನೆ ಆಗಿಲ್ಲ. ಇಲ್ಲಿ ಬೇಕಾಬಿಟ್ಟಿಯಾಗಿ ತಮಗೆ ತಿಳಿದ ಹಾಗೆ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಮತ್ತು ಈಗ ಸರ್ಕಾರ ಏನಂದ್ರೆ 1 ಲಕ್ಷ ರೂಪಾಯಿ ಏನು ಬ್ಯಾಂಕ್ ಠೇವಣಿ ಸಂದರ್ಭದಲ್ಲಿ ಅದಕ್ಕೆ ಇಂತಿಷ್ಟು ಬಡ್ಡಿ ಅಂತ ಇರುತ್ತೆ. ಆದ್ರೆ ಇಲ್ಲಿ ಹೆಚ್ಚಿನ ಬಡ್ಡಿ ಕೊಡ್ತಾರೆ. ಹೆಚ್ಚಿನ ಬಡ್ಡಿ ಕೊಡಬೇಕು ಅಂದ್ರೆ ಆ ಹಣವನ್ನ ದುಡಿಸಲೇಬೇಕು. ಅದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ತನಿಖೆಯಿಂದ ಹೊರಬರಬೇಕಿದೆ. ಸುಮಾರು 4,000 ಕೋಟಿಗೂ ಹೆಚ್ಚು ಹಣ ಇಲ್ಲಿ ವರ್ಗಾವಣೆ ಆಗಿದೆ ಅಂತಕ್ಕಂಥ ಟ್ರಾನ್ಸಾಕ್ಷನ್ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಸದ್ಯ ಇದೆ. ಇನ್ನು ಈಗ ಶಿವಾನಂದ ನೀಲಣ್ಣವರ ಅಕೌಂಟ್ ಆಗಿರ್ಬೋದು ಮತ್ತು ಇತರ ಕಡೆಗಳಲ್ಲಿ ಸುಮಾರು 300-400 ಕೋಟಿ ರೂಪಾಯಿ ಫ್ರೀಸ್ ಅನ್ನ ಕೂಡ ಈಗ ಪೊಲೀಸರು ಮಾಡಿರ್ತಕ್ಕಂಥದ್ದು. ಉಳಿದ ಹಣ ಏನಾಯ್ತು, ಯಾವ ಉದ್ಯಮದಲ್ಲಿ ತೊಡಗಿಸಿದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆರಂಭವಾಗಿದೆ. ಈಗ ಪ್ರಕರಣವನ್ನ CIDಗೂ ಕೂಡ ಹಸ್ತಾಂತರಿಸುವಂತಹ ಸಾಧ್ಯತೆ ಇದೆ. ಸೋಮವಾರ ಈ ಒಂದು ಪ್ರಕರಣದಲ್ಲಿ CID ಕೂಡ ಎಂಟ್ರಿ ಆಗಲಿದೆ. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ.